ವಿರಾಮದ ನಂತರ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವ ಜಾತಕ ಫಲ ಕಾರ್ಯಕ್ರಮದ ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ ರಾಶಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ದಿವಸ ಮಾಂದ್ಯಬುದ್ಧಿಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಚಂದ್ರ ಮೂಲ ನಕ್ಷತ್ರ ಅಂತ ಹೇಳಿದೆ, ಹಾಗಾಗಿ ಧನುಸ್ಸು ರಾಶಿಯಲ್ಲಿರ್ತಾನೆ. ಇನ್ನು ಕುಜ ಹಾಗೂ ಶುಕ್ರರಿದ್ದಾರೆ, ಅದು ಮಕರ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ರವಿ, ಬುಧ ಹಾಗೂ ಶನೈಶ್ಚರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಮೀನ ರಾಶಿಯಲ್ಲಿ ರಾಹು ಯಥಾ ಪ್ರಕಾರ ಇದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲಗಳಿದ್ದಾವೆ. ನಿಮಗೆ ಚಂದ್ರ ಕ್ಷೀಣವಾಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಈ ಮಾನಸಿಕವಾಗಿ ಸ್ವಲ್ಪ ಅಸಮಾಧಾನ ಏರ್ಪಾಡಾಗುತ್ತೆ. ಈ ತಂದೆ ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನದ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಇನ್ನು ಭಯದ ವಾತಾವರಣ ಇದೆ ಈ ದಿವಸ. ಕಿವಿ ಬಾಧೆಯನ್ನು ಸೂಚಿಸ್ತಾ ಇದೆ, ಕಿವಿ ಸಂಬಂಧಿ ತೊಂದರೆಗಳುಂಟಾಗುವ ಲಕ್ಷಣ ಇದೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅಂದರೆ ಆರೋಗ್ಯ ಆದಷ್ಟು ಬೇಗ ತಪಾಸಣೆ ಮಾಡಿಸೋದು ಒಳ್ಳೆಯದು. ಇನ್ನು ಈ ದಿವಸ ಪರಿಹಾರಕ್ಕೆ ನೋಡಿ, ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಜೊತೆಗೆ ಈ ದಿವಸ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಆಹಾರ ವ್ಯತ್ಯಾಸದಿಂದ ಆರೋಗ್ಯವೂ ಹಾಳಾಗುತ್ತೆ, ಹೀಗಾಗಿ ಗಮನ ಇರಲಿ. ಇನ್ನು ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಹಣಕಾಸಿನ ವ್ಯವಹಾರಗಳಲ್ಲಿರ್ತಕ್ಕಂಥವರೆಲ್ಲರೂ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವೃತ್ತಿಯಲ್ಲಿ ತೊಡಕಿಲ್ಲ, ಅನುಕೂಲ ಇದೆ, ಚೆನ್ನಾಗಾಗುತ್ತೆ ಕೆಲಸ ಇತ್ಯಾದಿಗಳು. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಆಹಾರ ಸ್ವಲ್ಪ ಗಮನ ಹರಿಸಿ. ಆಹಾರ ಆರೋಗ್ಯ ಎರಡೂ ಒಂದಕ್ಕೊಂದು ಸಂಬಂಧ ಇದೆ, ಹೀಗಾಗಿ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ. ನಿಮಗೂ ಕೂಡ ಸ್ವಲ್ಪ ಮಟ್ಟಿಗೆ ದೇಹ ಕುಸಿಯುತ್ತೆ, ಬಲ ಕುಸಿತೋಗುತ್ತೆ. ವೃತ್ತಿಯಲ್ಲಿ ಲಾಭ ಇದೆ, ಅನುಕೂಲ ಆಗುತ್ತೆ, ಅದರಲ್ಲಿ ಏನೂ ತೊಡಕುಗಳು ಕಾಣ್ತಾ ಇಲ್ಲ, ಯೋಚನೆ ಮಾಡಬೇಡಿ. ಈ ದಿವಸ ಕುಟುಂಬದಲ್ಲಿ ಈ ದಿವಸ ವ್ಯವಹಾರ, ಕುಟುಂಬದವ್ರ ಜೊತೆಗೆ ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೂ ಈ ದಿವಸ ಆರೋಗ್ಯ ಹಣ ವಿಚಾರದಲ್ಲಿ ನೀವು ಹುಷಾರಾಗಿರಬೇಕು. ಅಮ್ಮನವರ ಸನ್ನಿಧಾನಕ್ಕೆ ಈ ದಿವಸ ಕ್ಷೀರದಾನ ಅಥವಾ ಅಕ್ಕಿ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವ್ಯಯ ಅಪವ್ಯಯ ಅಧಿಕವಾಗಿದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ನಷ್ಟವನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದಲ್ಲಿ ನಿಮಗೂ ಕೂಡ ಸ್ವಲ್ಪ ತಾಪತ್ರಯ ಆಗುತ್ತೆ. ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಆರೋಗ್ಯ ವ್ಯತ್ಯಾಸ, ಶೀತ ಬಾಧೆಯನ್ನು ಸೂಚಿಸ್ತಾ ಇದೆ. ಈ ಕಫ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಇನ್ನು ಜೊತೆಗೆ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ವೃತ್ತಿಯಲ್ಲಿ ಯಾವುದೇ ತೊಡಕಿಲ್ಲ, ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ನೀವು ಕೂಡ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ ಲಾಭದಾಯಕವಾಗಿದೆ, ಬೌದ್ಧಿಕ ಬಲವೂ ಇದೆ ಸ್ವಲ್ಪ ಮಟ್ಟಿಗೆ. ಹೀಗಾಗಿ ನೀವು ಆಲೋಚನೆ ಮಾಡಿದ್ದೆಲ್ಲ ಲಾಭವಾಗಿ ಒಂದು ವಿಶೇಷ ಅನುಕೂಲ ಫಲವಾಗಿ ಪರಿಣಮಿಸುತ್ತೆ, ಹೀಗಾಗಿ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೂ ಅಷ್ಟೇ ಚೆನ್ನಾಗಿದೆ. ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ. ಈಶ್ವರ ಸನ್ನಿಧಾನದಲ್ಲಿ ಗೋಧಿ ದಾನ ಮಾಡಿದ್ರೆ ಬಹಳ ಒಳ್ಳೆಯದು ಈ ದಿವಸ. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಒಂದು ದೇವತಾ ದರ್ಶನ, ಒಳ್ಳೆಯವರ ಸಜ್ಜನರ ಒಂದು ಭೇಟಿ, ಒಳ್ಳೆಯ ಮಿತ್ರರ ಒಂದು ಏರ್ಪಾಡು, ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಬಂಧು ಮಿತ್ರರಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪಗಳಾಗೋ ಸಾಧ್ಯತೆ ಇದೆ. ಸಣ್ಣ ಪುಟ್ಟದ್ದು, ಅದೇನಂತ ಪ್ರಮಾದ ಅಲ್ಲ. ವೃತ್ತಿಯಲ್ಲಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು, ವಿಘ್ನಗಳು, ಇನ್ನೇನು ಏನು ಭರಿಸಲಾಗದ ವ್ಯಥೆ, ಈ ಥರದ್ದೆಲ್ಲ ಇದೆ. ಕೆಲಸದ ವಿಚಾರದಲ್ಲಿ ನೀವು ವೃತ್ತಿ ಸ್ಥಳ ಅಂತೀವಲ್ಲ, ಅಲ್ಲಿ ಕೆಲಸಕ್ಕೆ ಹೋಗೋ ಕಡೆ ತುಂಬ ಹುಷಾರಾಗಿರ್ಬೇಕು ಈ ದಿವಸ. ನೀವು ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಶ್ರದ್ಧೆಯಿಂದ ಮಾಡೋದು ಬಹಳ ಒಳ್ಳೆಯದು, ಗಮನ ಇಟ್ಟು. ಇನ್ನು ಉಳಿದ ಹಾಗೆ ದಿವಸ ಬಂಧು ಮಿತ್ರ ಸಹಕಾರ ಸ್ವಲ್ಪ ಮಟ್ಟಿಗೆ ಇರ್ತದೆ, ಅದೇ ಒಂದು ಸಮಾಧಾನ. ಸ್ನೇಹಿತರಿದ್ದಾರಲ್ಲ, ಅವರು ನಿಮ್ಮ ಸಮಾಧಾನ ತಂದು ಕೊಡ್ತಾರೆ, ಅವರಿಂದ ಒಂದು ಒಳ್ಳೆಯ ಮಾತು, ವಿಹಾರ ಇತ್ಯಾದಿ ಎಲ್ಲ ಇದೆ. ಈ ದಿವಸ ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.